ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದು ಹೊಸ್ದಾಗಿ ಕಲಿತಾ ಇರೋರಿಗೆ ತುಂಬಾ ಕಷ್ಟನಾ? ಹಾಗಾದರೆ ಈ ವಿಡಿಯೋ ನೋಡಿ. ಹೊಸ್ದಾಗಿ ಹೊಲಿಯೋರಿಗೆ ಕಷ್ಟ ಇದ್ದೇ ಇರುತ್ತೆ. ನಮಗೂ ಮುಂಚೆ ಅದೇ ಥರ ಕಷ್ಟ ಅನ್ನಿಸ್ತಿತ್ತು. ಕಲ್ತ ಮೇಲೆ ಎಲ್ಲ ಈಸಿನೇ. ನಾನು ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ರೌಂಡ್ ಶೇಪಲ್ಲಿ ಕಟ್ ಮಾಡಿ. ಸೀರೆಯಲ್ಲಿ ಕಲರು ಸಹ ಕಟ್ ಮಾಡಿ 2 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಇವಾಗ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ಹಳ್ಳೀಲಿ ಬಟ್ಟೆ ಸ್ಟಿಚ್ ಮಾಡೋರ್ಗಂತೂ ತುಂಬಾ ಕಷ್ಟ ಇರುತ್ತೆ. ಅರ್ಜೆಂಟಿಗೆ ಲೈನಿಂಗ್ ಸಿಗ್ತಿರಲ್ಲ, ಲೇಸ್ ಸಿಗಲ್ಲ, ಡಿಸೈನ್ ಮೆಟೀರಿಯಲ್ಸು ಸಹ ಸಿಗಲ್ಲ. ಅಂಥ ಟೈಮಲ್ಲಿ ಇಂಥ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅರ್ಜೆಂಟಲ್ಲಿ ತರಬೇಕಂದ್ರೆ ಅಂಗಡಿ ಹತ್ರ ಇರಲ್ಲ, ಹೋಗೋಕ್ಕೂ ಟೈಮ್ ವೇಸ್ಟು, ಬ್ಲೌಸು ಡಿಮ್ಯಾಂಡ್ ಇರುತ್ತೆ. ಅಂಥ ಟೈಮಲ್ಲಿ ಇಂಥ ಡಿಸೈನ್ ಮಾಡಿ. ಒಂದೊಂದಕ್ಕೇ ನಮಗೂ ಸಹ ಹೋಗೋಕ್ಕಾಗಲ್ಲ. ಒಂದಕ್ಕೆ ಹೋದರೆ ಆಟೋ ಚಾರ್ಜು, ಬಸ್ ಚಾರ್ಜು ಎಲ್ಲ ನಮಗೆ ಖರ್ಚು ಜಾಸ್ತಿ ಬರುತ್ತೆ. ಎಲ್ಲ ತಂದಿಟ್ಕೋಬೇಕು ಮುಂಚೆನೇ ಅಂತಾರೆ. ಎಷ್ಟೇ ತಂದಿಟ್ಕೊಂಡ್ರೂ ಒಂದೊಂದು ಸಲ ಒಂದೊಂದು ಕಲರು ಇರಲ್ಲ, ಒಂದೊಂದು ಮೆಟೀರಿಯಲ್ಲು ಇರಲ್ಲ, ಆ ಥರ ಆಗಿರುತ್ತೆ. ನೋಡಿ, ಇವಾಗ ತ್ರಿಭುಜದ ಥರ ಶೇಪಲ್ಲಿ ಮಡಿಸ್ಬೇಕು. ನಾವು ಸೀರೆ ಕಲರ್ ಪೀಸ್ನ ಮಡಿಸ್ತಾ ಇದ್ದೀನಿ ನಾನು. ಮತ್ತು ಇನ್ನೊಂದು ಬ್ಲೌಸ್ ಥರದ ಪೀಸ್ ತಗೊಂಡು ಅದನ್ನು ಫಸ್ಟು ತ್ರಿಭುಜದ ಥರನೇ ಮಡಿಸ್ಬೇಕು. ಮಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಇನ್ನೊಂದು ಶೇಪು ಮಡಚಿ ಒಳಗಡೆ ಈ ಥರ ಡಬ್ಬಲ್ ಒಂದ್ರ ಮೇಲೆ ಒಂದು ಇಟ್ಟು ಸ್ಟಿಚ್ ಮಾಡಬೇಕು. ಫಸ್ಟೇ ಸ್ಟಿಚ್ ಮಾಡಿಕೊಂಡು ಡಿಸೈನ್ ಎಲ್ಲ ಒಂದೇ ಸಲ ರೆಡಿ ಮಾಡೋ ಇಟ್ಕೊಂಡು ನಾವು ಆಮೇಲೆ ಅಟ್ಯಾಚ್ ಮಾಡ್ಬೋದು. ಇಲ್ಲಾಂದರೆ ಹೊಲಿತಾನೇ ಸ್ಟಿಚ್ ಮಾಡ್ಬೋದು. ನಾನು ಡಿಸೈನ್ ಏನು ಮಾಡಿ ಇಟ್ಕೊಂಡಿಲ್ಲ, ಮಾಡ್ತಾನೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ಸರಿಯಾಗಿ ಇನ್ನೂ ಹೊಸ್ದಾಗಿ ಹೊಲಿಯೋರಿಗೆ ಬರೋಲ್ಲ ಅಂದವರು ಮಾಡಿಟ್ಕೊಂಡೆ ಹೊಲಿಬೋದು, ಬೇಗ ಆಗುತ್ತೆ. ನಾನು ಡಿಸೈನ್ ಮಾಡಿಕೊಂಡೇ ಹೊಲಿತಾಯಿದ್ದೀನಿ. ಯೂನಿಫಾರ್ಮ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಬ್ಲೌಸು ಹೊಲಿತಾನೇ ಇರಲಿಲ್ಲ ಜಾಸ್ತಿ. ನೋಡಿ, ಈ ಥರ ಒಂದೊಂದೇ ಡಿಸೈನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಶೇಪ್ ಇರೋದ್ರಿಂದನೇ ಏನು ಪ್ರಾಬ್ಲಮ್ ಇರಲ್ಲ. ಮತ್ತು ನಾನು ಗ್ಯಾಪು ಬಿಟ್ಟಿಲ್ಲ, ಫುಲ್ಲು ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೇಸ್ ಹಾಕೋಣ ಅಂತ ಹೇಳಿ. ಈ ಥರ ಡಿಸೈನ್ ಮಾಡೋದ್ರಿಂದ ನಿಮಗೂ ಈಸಿ ಅನಿಸುತ್ತೆ. ಯಾವುದೇ ಕ್ಯಾನ್ವಾಸು ಏನು ಹಾಕೋ ಆಗಿರಲ್ಲ. ಕ್ಯಾನ್ವಾಸು ಇಲ್ಲದೆಲೇ ಇದ್ದಾಗ ಖಾಲಿ ಆದಾಗ ಈ ಥರ ಡಿಸೈನ್ ಮಾಡ್ಬೋದು. ಎಲ್ಲ 10 ನಿಮಿಷಕ್ಕೆ ಡಿಸೈನ್ ಮಾಡ್ತೀವಿ, 5 ನಿಮಿಷಕ್ಕೆ ಡಿಸೈನ್ ಮಾಡ್ತೀವಿ ಅಂತಾರೆ. ಅದಾಗಲ್ಲ. ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಬೇಕೇ ಬೇಕು. ಬ್ಲೌಸ್ ಹೊಲಿಯೋಕ್ಕಾಗಲಿ, ಡಿಸೈನ್ ಮಾಡೋಕ್ಕಾಗಲಿ 5 ನಿಮಿಷ 10 ನಿಮಿಷದಲ್ಲಿ ಆಗಲ್ಲ. ಡಿಸೈನ್ ಇಲ್ಲ ಅಂದರೆ 1 ಅವರಿಗೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು. ಆದರೆ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಆ ಥರ ಏನಾಗಲ್ಲ. ನಾನಂತೂ ಎಷ್ಟೇ ಅರ್ಜೆಂಟ್ ಇದ್ದರೂ ನಿಧಾನಕ್ಕೆ ಹೊಲಿಯೋದು. ನೋಡಿ, ಡಿಸೈನ್ ಮಾಡೋಕ್ಕೆ ಖಾಲಿ ಆಗಿತ್ತು ಪೀಸು, ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು 2 ಇಂಚಿಗೆ ಕಟ್ ಮಾಡಿ ತೊಗೊತಾ ಇದ್ದೀನಿ ಪೀಸ್ನ. ಇನ್ನು ಬ್ಲೌಸು ಹೊಲಿಯೋದಿದೆ, ಡಿಸೈನ್ ಮಾಡೋದು, ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ. ಈಗ ಫುಲ್ಲು ಕಟ್ ಮಾಡ್ಕೊತಾ ಇದ್ದೀನಿ ಬ್ಲೌಸಿಗೆಲ್ಲ ಆಗೋ ಥರ. ನೋಡಿ, ಅಳತೆ ಮಾಡ್ದಲೇ ಕಟ್ ಮಾಡೋಕ್ಕೋದ್ರೆ ಈ ಥರ ಲೇಟ್ ಆಗುತ್ತೆ. ಅದಕ್ಕೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅಳತೆ ತಗೊಂಡು ಕಟ್ ಮಾಡಿ, ಆವಾಗ ಬೇಗ ಕಟ್ ಮಾಡ್ಕೋಬೋದು. ನಾನು ಫಸ್ಟ್ ಅಳತೆ ತಗೊಂಡಿರಲಿಲ್ಲ, ಅದಕ್ಕೆ ಲೇಟ್ ಆಯಿತು. ಹೊಲಿತಾ ನಾವು ಹೊಸ ಡಿಸೈನ್ನ ಕಲಿಬೇಕಾಗುತ್ತೆ. ಯಾವ ಥರ ಟ್ರೆಂಡಿಂಗ್ ಇರುತ್ತೋ ಆ ಥರ ಬ್ಲೌಸ್ನೆಲ್ಲ ಕಲಿಬೇಕಾಗುತ್ತೆ. ಇಲ್ಲ ಒಂದೇ ಥರ ಡಿಸೈನು ಹಳೆ ಡಿಸೈನು ಹೊಲಿತಿದ್ರೆ ಯಾರೂ ಬ್ಲೌಸ್ ಹೊಲಿಯೋಕ್ಕೆ ಇಷ್ಟಪಡಲ್ಲ. ಹೊಸ ಡಿಸೈನು ಹೊಲಿಬೇಕಾಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದಾಗೋಯ್ತು. ಇವಾಗ ಡಿಸೈನ್ ಮಾಡಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಬ್ಲೌಸ್ನ. ಡಿಸೈನ್ ಮಾಡೋದು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ತ್ರಿಭುಜದ ಥರ ಮಡಿಚ್ಕೊಂಡು ಮತ್ತೆ ಇನ್ನೊಂದು ಬ್ಲೌಸ್ ಕಲರ್ ಪೀಸ್ ತಗೊಂಡು ಅದನ್ನು ತ್ರಿಭುಜದ ಥರ ಮಡಚಿ ಮತ್ತೆ ಇನ್ನೊಂದು ಶೇಪಲ್ಲಿ ಮಡಚಿ ಆಮೇಲೆ ಅದನ್ನು ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ಕಟ್ ಮಾಡಿ. ಇಲ್ಲಾಂದರೆ ನೀಟಾಗಿ ಬರೋಲ್ಲ. ಹಳ್ಳೀಲಿ ಹೊಲಿದ್ದೇನು ಬ್ಲೌಸ್ ಅಂದರೆ ಬ್ಲೌಸ್ ಹೊರ್ದೋದ್ರೂ ಹುಕ್ಸ್ ಕಿತ್ತೋಗ್ಬಾರ್ದು, ಡಿಸೈನ್ ಕಿತ್ತೋಗ್ಬಾರ್ದು ಆ ಥರ ಹೇಳ್ತಿರ್ತಾರೆ. ಉಜ್ಜಿ ಬ್ಲೌಸೇ ಹರಿದಾಕಿರ್ತಾರೆ. ಆದ್ರೂ ಹುಕ್ಸ್ ಎಲ್ಲವ ಕಿತ್ತೋಗಿರಬಾರ್ದು. ಡಿಸೈನ್ ನೀನು ಹೊಲ್ದಿದ್ದೆ ಬ್ಲೌಸೇ ಬಿಸಾಕಂಗಾಗಿರ್ತೈತೆ, ನೀನು ಹೊಲ್ದಿದ್ದೆ ನೋಡು ಹೆಂಗಾಗೈತೆ ಡಿಸೈನ್ ಕಿತ್ತೋಗೈತೆ ಅಂತ ತಗೊಬರ್ತಾರೆ.
ಒಂದೇ ಸಲ ಇಟ್ಕೊಂಡಿರೋದು ಆಲೆ ಹರಿದೋಗೈತೆ ಅಂತ ತಗೊಬರ್ತಾರೆ ಅವರೇ ಹರಿದಾಕಿ. ಈ ಥರ ಪ್ರಾಬ್ಲಮ್ ಇರುತ್ತೆ ಹಳ್ಳೀಲಿ ಹೊಲಿದ್ರೆ. ಆದರೆ ಸಿಟಿಲಾದರೆ ಈ ಥರ ಇರಲ್ಲ, ಮತ್ತೆ ಹುಡಿಕೊಂಡು ಎಲ್ಲೋಗ್ತಾರೆ ಅವರು ಅವ್ರನ್ನ. ಅದಕ್ಕೆಲ್ಲ ಟೆನ್ಷನ್ ತಗೋಬಾರ್ದು, ಹೊಲಿತಾ ಸ್ಟಿಚ್ ಮಾಡ್ತಿರ್ಬೇಕಷ್ಟೇ. ಎಲ್ಲ ಥರ ಕಸ್ಟಮರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾವುದೇ ಕೆಲಸ ಮಾಡಿರೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇವಾಗ ನೋಡಿ ಡಿಸೈನ್ದು ಕಾಣಿಸ್ತಾ ಇದೆ, ಎಷ್ಟು ನೀಟಾಗಿ ಒಂದೇ ಸಮಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಫುಲ್ ಫಿನಿಶಿಂಗ್ ಆದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ಒಂದೊಂದು ಡಿಸೈನ್ ಮಾಡೋಕ್ಕೂ ಎಷ್ಟು ಟೈಮ್ ತಗೊಳುತ್ತೆ ಅಂತ ಅಂತಾರಲ್ಲ, 10 ನಿಮಿಷದಲ್ಲಿ ಡಿಸೈನ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಅಮೌಂಟ್ ಜಾಸ್ತಿ ಕೇಳಿದ್ರೆ ಇನ್ನೇನು ಡಿಸೈನ್ ಮಾಡೋರೆ, ಅಮೌಂಟ್ ಬೇರೆ ಜಾಸ್ತಿ ಕೊಡಬೇಕಾ ಅಂತಾರೆ ಜಾಸ್ತಿ ಅಮೌಂಟ್ ಕೇಳಿದಾಗ. ನೋಡಿ ಇವಾಗ ಎಷ್ಟು ಟೈಮ್ ಆಗುತ್ತೆ, ಒಂದು ಡಿಸೈನ್ ಮಾಡೋಕ್ಕೂ ಎಷ್ಟು ಕಷ್ಟ ಅಂತ, ಎಷ್ಟು ಟೈಮ್ ತಗೊಳುತ್ತೆ ನೋಡಿ. ಈ ರೀತಿ ಡಿಸೈನ್ ಒಂದೊಂದೇ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಬ್ಲೌಸ್ಗೆ. ಈ ಬ್ಲೌಸ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಈ ಬ್ಲೌಸ್ ಡಿಸೈನ್ಗೆ ಬ್ಲೂ ಕಲರು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಒಂದೇ ಥರ ಆದರೆ ಚೆನ್ನಾಗಿ ಕಾಣಿಸಲ್ಲ. ಕಲ್ಲರು ಕಾಂಬಿನೇಷನು ಮುಖ್ಯ ಆಗುತ್ತೆ ಇಲ್ಲಿ ಡಿಸೈನು ಲುಕ್ಕಾಗಿ ಕಾಣಿಸೋಕ್ಕೆ. ನೋಡಿ ಈ ಥರ ಇವಾಗ ಬ್ಲೌಸು ಎಲ್ಲ ಡಿಸೈನ್ ಮಾಡಿದ್ದಾಗೋಯ್ತು. ಇವಾಗ ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಲೇಸ್ನ ರೋಲ್ನ ತಂದಿಕೊಂಡ್ರೆ ನಿಮಗೂ ಅಮೌಂಟು ಸೇವ್ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಮೀಟ್ರ್ ತರೋಕ್ಕೆ ಹೋದರೆ ಜಾಸ್ತಿ ಖರ್ಚು ಬರುತ್ತೆ. ಅದಕ್ಕೆ ರೋಲ್ ಫುಲ್ಲು ತಂದು ಇಟ್ಕೊಳ್ರಿ, ಆವಾಗ ನಿಮಗೆ ಹೊಲ್ದಿದ್ಕೂ ಕೂಲಿನೂ ಸಿಗುತ್ತೆ. ಜಾಸ್ತಿ ಬಂಡವಾಳ ಹಾಕೋ ಅವಶ್ಯಕತೆಯೂ ಸಹ ಇರೋಲ್ಲ. ಲೇಸ್ ಹಾಕುವಾಗಲೂ ಅಷ್ಟೇ ತುಂಬಾ ಫಿನಿಶಿಂಗ್ ನೀಟಾಗಿ ಬರೋ ಥರ ಹಾಕಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸ್ತಿರಲ್ಲ. ರೌಂಡ್ ಹತ್ರ ಎತ್ಕೊಳ್ಳುತ್ತೆ ಹಿಂದೆ ಹಾಕ್ಕೊಂಡಾಗ, ಆ ಥರ ಕಾಣಿಸ್ತಿರುತ್ತೆ. ನೋಡಿಕೊಂಡು ಅದಕ್ಕೆ ಹುಷಾರಾಗಿ ಹಾಕಬೇಕು ಲೇಸ್ನೂ. ನೋಡಿ ಈ ಥರ ಹಾಕ್ತಾಯಿದ್ದೀನಿ ನಾನು. ರೌಂಡ್ ಹತ್ರನೇ ಸ್ವಲ್ಪ ಕಷ್ಟ ಲೇಸ್ ಹಾಕೋದು, ಆಮೇಲೆ ಮತ್ತೆ ಕುತ್ಕೊಳ್ಳುತ್ತೆ ಮುಂದೆ ಎಲ್ಲ. ನಾನು ರೋಲ್ನೇ ತಂದಿಟ್ಕೊತೀನಿ ಗೋಲ್ಡ್ ಕಲರು. ಲೇಸ್ಗೆ ಪಿಂಕು ಲೇಸ್ ಇದ್ದರೂ ಹಾಕ್ಬೋದು, ಬ್ಲೂ ಲೇಸ್ ಇದ್ದರೂ ಹಾಕ್ಬೋದು, ಗೋಲ್ಡ್ ಕಲರ್ ಇದ್ದರೂ ಹಾಕ್ಬೋದು. ನಾನು ಗೋಲ್ಡ್ ಕಲರ್ ಲೇಸ್ ಹಾಕ್ತಾಯಿದ್ದೆ. ನೋಡಿ ಇವಾಗ ಲೇಸ್ ಹಾಕುವಾಗ ಈ ಥರ ಪೀಸ್ ಇದ್ದರೆ ಕಟ್ ಮಾಡ್ಕೊಂಡು ಹಾಕಬೇಕು. ಇಲ್ಲಾಂದರೆ ಆಚೆ ಎಲ್ಲ ಲೇಸು ಮೇಲೇ ಕಾಣಿಸ್ತಿರುತ್ತೆ, ಆವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರಲ್ಲ ಬ್ಲೌಸು. ನೋಡಿ ಇವಾಗ ಫುಲ್ ಹಾಕಿದ್ದಾಗೋಯ್ತು. ಮತ್ತು ಇನ್ನೊಂದು ಸ್ಟಿಚ್ನೂ ಸಹ ಹಾಕಬೇಕಾಗುತ್ತೆ. ಒಂದೇ ಸ್ಟಿಚ್ಚಿಗೆ ಅದು ನೀಟಾಗಿ ಕೂರಲ್ಲ ಲೇಸು. ಇನ್ನೊಂದು ಡಬಲ್ ಸ್ಟಿಚ್ ಹಾಕಿದ್ರೇ ನೀಟಾಗಿ ಕೂರೋದು. ನೋಡಿ ಇವಾಗ ಇನ್ನೊಂದು ಹಾಕ್ತಾಯಿದ್ದೀನಿ. ಈ ಥರ ಇನ್ನೊಂದು ಹಾಕೋಬೇಕು ಸ್ಟಿಚ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ನೋಡಿ ಇವಾಗ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ಗೆಲ್ಲ ಒಂದೊಂದು ಮಣಿ ಹಾಕ್ಕೊಟ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಮಣಿ ಹಾಕಿರೋದು ಫೋಟೋ ತಗೊಂಡಿಲ್ಲ, ಮಣಿ ಹಾಕ್ಕೊಟ್ಟಿದ್ದೀನಿ ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬ್ಲೌಸ್ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಯಾವ ರೀತಿ ಫಿನಿಶಿಂಗ್ ಎಲ್ಲ ಬಂದಿದೆ ಅಂತ. ನಾನು ನನ್ನ ಮಣಿ ಹಾಕ್ಕೊಟ್ಟಿದ್ದೀನಿ, ಮಣಿ ಹಾಕಿರೋದು ಫೋಟೋ ತಗೊಳಕ್ಕಾಗಲಿಲ್ಲ, ಅರ್ಜೆಂಟಲ್ಲಿ ಹಾಗೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.